was really fun day. Hello guys, welcome back to my channel and the new video. ದಲ್ಲಿ ನಾವೆಲ್ಲ ಸೇರಿದ್ದು ನಮ್ಮ ಅಜ್ಜಿ ಊರು, ನಮ್ಮ ಅಮ್ಮನ ತವರು ಮನೆಯಲ್ಲಿ. ತಂಗಿದಿರಲ್ಲ ಅಪರೂಪಕ್ಕೆ ಒಂದು ಕಡೆ ಸೇರಿದಾಗ ಅವ್ರು ಆಡಿ ಬೆಳೆದಂಥ ಜಾಗದಲ್ಲಿ ಮತ್ತೆ ಅವ್ರ ಮಕ್ಕಳಾಗಾಡಿದ್ದು ಹೀಗೆ. ಇದೆಲ್ಲ ನೋಡ್ತಾ ಇದ್ರೆ ವಯಸ್ಸು ದೇಹಕ್ಕಷ್ಟೇ, ಮನಸ್ಸಿಗಲ್ಲ ಅನಿಸುತ್ತೆ. ಮನಸ್ಸಲ್ಲಿ ನಾವು ಚಿಕ್ಕೋರೆ ಅಂತ ಅಂದ್ಕೊಂಡ್ರೆ ದೇಹ ನಾವು ಯಾವ ರೀತಿ ಆಡೋಕ್ಕೂ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಳೋದು ಮನಸ್ಸಿದ್ದರೆ ಮಾರ್ಗ ಅಂತ. ಆ ಮಾತು ನಿಜಕ್ಕೂ ಸುಳ್ಳಲ್ಲ. ದೊಡ್ಡವ್ರಿಗೆಲ್ಲ ಆಟ ಆಡೋ ಚಿಂತೆ ಆದರೆ ಇವಳಿಗೆ ಎಳ್ನೀರು ಕುಡಿಯೋ ಚಿಂತೆ. ದೊಡ್ಡವ್ರದ್ದೆಲ್ಲ ಎಂಜಾಯ್ಮೆಂಟ್ ಮುಗಿದ್ಮೇಲೆ ಚಿಕ್ಕವರೆಲ್ಲ ಸೇರಿ ಏನೋ ಅಂತರೂ ಅಡ್ವೆಂಚರಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ನೆನಪಾಗಿದ್ದೇ ಈ ಬೆಟ್ಟ, ಮಿಂಚ್ಕಲ್ ಬೆಟ್ಟ ಅಂತ. ಚಿಕ್ಕವರಿಂದ ಎಷ್ಟೋ ವರ್ಷದ ಕನಸು ಈ ಬೆಟ್ಟ ಹತ್ತಬೇಕು ಅಂತ. ಅದನ್ನೆಲ್ಲ ನನಸು ಮಾಡ್ಕೊಂಡಿದ್ದು ನಾವು ಇವತ್ತು. ಎಷ್ಟೋ ಜನಕ್ಕೆ ಇದು ಫಸ್ಟ್ ಟೈಮ್, ಸೆಕೆಂಡ್ ಟೈಮ್. ಇನ್ನು ಪುಟ್ಟ ಮಕ್ಕಳೆಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಈ ಬೆಟ್ಟ ಹತ್ತೋಕೆ. ನೋಡೋಣ ಬನ್ನಿ ಅವರೆಲ್ಲ ಹೇಗೆ ಹತ್ತುತ್ತಾರೆ ಅಂತ. ಇವರು ಲೋಕೇಶ್ ಅಂತ ನಮ್ಮ ಅಣ್ಣ. ಕ್ಯಾಮ್ರಾ ಅಂದರೆ ಬೇಜಾರು. ಇವರೇ ಟ್ರಕ್ಕಿಂಗ್ ಪ್ಲಾನರ್ ಮಿಸ್ಟರ್ ಮಂಜುನಾಥ್. ಗ್ರೇಟ್ ಆಫ್ ಮಿಂಚ್ಕಲ್ ಬೆಟ್ಟ, ಮಡಕೆ ಗವಿ ಇದೆ, ಅಲ್ಲಿ ಮಡಕೆಗಳಿದಾವೆ, ತೋರಿಸ್ತೀನಿ. ಎಲ್ಲರೂ ಹುಮ್ಮಸ್ನಿಂದ ಸ್ಟಾರ್ಟ್ ಮಾಡಿರು. ಮುಂದೆ ನೋಡೋಣ ಬನ್ನಿ ಯಾರ್ಯಾರು ಟೂಸ್ ಆಗ್ತಾರೆ, ಯಾರ್ಯಾರು ಎನರ್ಜಿಯಾಗಿ ಹೋಗ್ತಾರೆ ಅಂತ. ಪವಿ ಅವರೇ, ನೀವು ಯಾವತ್ತಾದ್ರೂ ಬಂದಿದ್ರಾ? ನೀವು ಯಾವತ್ತಾದ್ರೂ ಬಂದಿದ್ರ ಅಣ್ಣ? ಎಷ್ಟು ಸಲ ಬಂದಿದ್ರಿ? ನಾನು ನಮ್ಮ ಉಮರ್ ಮದುವೆಗೆಲ್ಲ ಬಂದಿದ್ವಿ, ಅದಕ್ಕಿಂತ ಮುಂಚೆ ಬಂದಿದ್ವಿ. ಕರ್ಕೊಂಬಂದ್ಬಿಟ್ರಲ್ಲ ಅಂತ ನಮ್ ಲೋಕೇಶ್ ಮನ್ಸು. ಚಿನಿ ಆಯ್ 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 ಮಾಡಿ ಚಿನಿ. ಬರ್ಬೇಕು ಬಂದಿದ್ದೀವಿ. ಎಸ್ ಮ್ಯಾಮ್ ಮನೆ ಚಿನಿ ಆಯ್ ಆಯ್. ಅಂಗನವಾಡಿಯಲ್ಲಿ ಹೇಳ್ಕೊಡೋ ಪೊಯಮ್ ಯಾರಿಗಾದ್ರೂ ಮರ್ತಿದ್ರೆ ಕೇಳಿ, ಮುಂದೆ ಬರುತ್ತೆ. ಹೊಟ್ಟೆ ತುಂಬ ತಿಂದಿತು, ಮಲಗಿ ನಿದ್ದೆ ಮಾಡಿತು. ಹೊಡಿರಿ ಚಪ್ಪಾಳೆ. ಎಷ್ಟೇ ಸುಸ್ತಾಗಿದ್ರೂ ಬೆಟ್ಟದ ಮೇಲೆ ಒಂದು ತಂಪಾದ ಗಾಳಿ ಬೀಸುತ್ತೆ. ಅದು ಮನಸ್ಸಿಗೆ ಹಿತ ಅನಿಸುತ್ತೆ. ಏನ್ ಮಾಡ್ತೀಯ? ಇವ್ರ ಎನರ್ಜಿ ನೋಡಿ ಹೇಗ್ ಹೋಗ್ತಾ ಇದ್ದಾರೆ. ಜೊತೆ ಮನ್ನನ್ಗೆ ಅಲ್ಲಿ ಮಲ್ಲನ್ ಐತೆ. ಬಂಗಾರಿ ಇಲ್ಲೋಡ್ ಭರತ್ ಕುಮಾರ್, ಇಲ್ಲೋಡ್ರಿ ಡ್ಯಾನ್ಸು. ನಮಗೂ ಬೆಟ್ಟದ ಮೇಲೆ ಡ್ಯಾನ್ಸ್ ಮಾಡ್ತಾ ಇದೆ. ಬಾಯ್ ಮಾಡು ಚಿನ್ನ, ಹಾಯ್ ಮಾಡು. ಹಾಯ್.
ನೋಡಿ, ಕೈ ಇಟ್ಕೊಳ್ಳೋದು ಬೇಡ, ಅವನೇ ಎತ್ಬಿಡ್ತಾನೆ. ನಿಧಾನ ಚಿನ್ನಮ್ಮ. ಹಾಂ ನಡಿ. ಅತ್ತೆ ಇಲ್ಲಿ ಕರಿ, ಅತ್ತೇನು. ಅಮ್ಮಮ್ಮ ನಿಧಾನನಮ್ಮ, ನಿಧಾನ ಚಿನ್ನು. ಮಧು ಮಧು ನೋಡ್ರಿ ಇಲ್ಲಿ ಹತ್ತುತ್ತೆ ನೋಡು. ಮನುಷ್ಯ ತುಂಬ ಎತ್ತರಕ್ಕೆ ಬೆಳೀತಾ ನಾವು ಬೆಳೆದು ಬಂದ ಕಷ್ಟ ಸುಖ ಎಲ್ಲ ನೋಡಿ ಹಿಂದೆ ನೋಡಿದ್ರೆ ನಾವು ಕಾಣೋದೆಲ್ಲ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಇದೇ ಜೀವನ. ನಾವು ಸುತ್ತ ನೋಡಿದ್ರೆ ಎಲ್ಲ ಇಷ್ಟಿಷ್ಟೇ ಕಾಣಿಸುತ್ತೆ ಅಲ್ವಾ? ಟ್ರಕ್ ಪ್ಲಾನರ್ ಯಾಕೋ ಹಿಂದುಳಿದಿದ್ದಾರೆ. ಅವ್ರ ಮಗಳು ಅವ್ರಿಗೆ ಎನರ್ಜಿ ಕೊಟ್ಟು ಕರಿತಾ ಇದ್ದಾಳೆ. जय हनुमान ज्ञान गुण सागर जय कपीस तिहु लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन वरण विराज सुवेसा कानन कुंडल कुंचित केसा हाथ वज्र ध्वजा विराजे कांधे मूज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबेको आतुर प्रभु चरित्र सुनिबेको रसिया राम लखन सीता ಅರ್ಧ ಬೆಟ್ಟ ಕಂಪ್ಲೀಟ್ ಆಗ್ತಿದ್ದಂಗೆ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಆಂಜನೇಯನ ಆಶೀರ್ವಾದ ತಗೊಂಡು ಶಕ್ತಿಗೆ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ನಾವು ಹೊರಟಿದ್ದು ಇನ್ನು ಮುಂದೆ. ಸಣ್ಣಗಿರೋ ಗ್ಯಾಂಗು ಆಗಲೇ ಎದ್ಬಿಟ್ಟು ಎಲ್ಲರಿಗಿಂತ ಮುಂಚೆ ಇಲ್ಲಿ ಕೂತು ರೆಸ್ಟ್ ಮಾಡ್ತಿದ್ದಾರೆ. ಆಗಲೇ ಭರೇಶ್ ಅವರು ಮಾಮ ಒಂದಷ್ಟು ದೂರ ಎತ್ಕೊಂತು, ನಾನು ಚೇತು ಒಂದಷ್ಟು ಎತ್ಕೊಂಡ. ಇದು ಹಿಲ್ ಟಾಪ್ 1440 ಮೀಟ್ರಲ್ಲಿದೆ. ಇಲ್ಲಿಂದ ಸ್ವಲ್ಪ ಕೆಳಗಿಳಿದ್ರೆ ತಿರುಪತಿ ತಿಮ್ಮಪ್ಪನ ಪಾದದ ಗುರುತು ಸಿಗುತ್ತೆ. ಇದೇ ಈ ಬೆಟ್ಟದ ಹೈಲೈಟ್. ನನಗೊಂದು ಡೌಟು, ಎಲ್ಲ ದೇವ್ರುಗಳು ಈ ಬೆಟ್ಟದ ಮೇಲೆ ಬಂದು ಕೂತಿರ್ತಾರೆ, ಯಾಕೆ? ಇದು ತಿರುಪತಿ ತಿಮ್ಮಪ್ಪನ ಪಾದ ಅಂತೆ. ಅವರು ಲೋಕ ಸಂಚಾರ ಮಾಡಬೇಕಾದಾಗ ಈ ಬೆಟ್ಟದ ಮೇಲೆ ಬಂದು ಇಲ್ಲಿ ನೆಲ ನಿಲ್ಲಬೇಕು ಅಂತ ಒಂದ್ಸಲ ಯೋಚನೆ ಮಾಡ್ತಾರಂತೆ. ಆದರೆ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿಂದ ಮುಂದೆ ದೇವರಾಯನ ದುರ್ಗಕ್ಕೆ ಇಲ್ಲಿಂದ ಜಂಪ್ ಮಾಡ್ತಾರಂತೆ. ಅಲ್ಲಿಂದ ಮತ್ತೆ ಮುಂದೆ ತಿರುಪತಿಗೆ ಹೋಗಿ ವೆಂಕಟೇಶ್ವರ ತಿಮ್ಮಪ್ಪನವರು ನೆಲೆ ಹಾಕ್ತಾರಂತೆ. ಅದು ಈ ಬೆಟ್ಟದ ಇತಿಹಾಸ, ಹಿನ್ನೆಲೆ. ಅದನ್ನೇ ಇಲ್ಲಿ ಜನ ನಂಬಿಕೊಂಡು ದೇವರನ್ನು ಪೂಜಿಸ್ತಿದ್ದಾರೆ. ಇಷ್ಟು ಮೇಲಕ್ಕೆ ಬಂದು ಮನ್ನನಿಗೆ ಬಂದಿದ್ದೀವಿ. ಮನ್ನನ ಜೋತ ಮಾಡೋದು ಮಗನೇ, ನೀನು ಜೋತ ಮಾಡ್ತೀವಿ ಇವಾಗ. ಮನ್ನನ್ ಜೋತ ಮಾಡ್ತೀನ, ಅಲ್ಲಿಂದನೇ ಮಾಡು. ಮನೆ ಇಲ್ಲೇ ಮಾಡು, ಅಲ್ಲೇ ಮಾಡು, ಜೋತ ಮಾಡು. ಇಟ್ಕ ಮಾಮಿ ಕಾಪಾಡಪ್ಪ. ಇಷ್ಟು ಹೈಟ್ಗೆ ಟ್ರೆಕ್ ಮಾಡಿ ದೇವರು ನೋಡಿ ದೇವರ ಆಶೀರ್ವಾದ ಪಡ್ಕೊಂಡು ಪ್ರಕೃತಿ ನೋಡ್ತಾ ಜೊತೆಗೆ ಬಿಸಿ ಚಹಾ ಕುಡಿತಾ ಚಿಲ್ ಮಾಡ್ತಾ ಇದ್ದಾರೆ ಎಲ್ಲರೂ. ಸುತ್ತ ಕಾಣಿಸೋ ನೂರಾರು ಬೆಟ್ಟ ಮಧ್ಯದಲ್ಲಿ ಹಾದು ಹೋಗ್ತಿರೋ ಎತ್ತಿನೊಳೆ ಚಾನಲ್, ಇವನ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಎಲ್ಲರೂ ತುಂಬ ಧನ್ಯವಾದ ಹೇಳಿ.
ಬಟ್ಟೆ ಹಿಂಗೆ ಇದೇ ಬೆಟ್ಟ ನಾವು ಅದು ಕಾಣಿಸ್ತೈತೆ ನೋಡು. ಅದ್ರ ಆ ಕಡೆ ಬಂದು ಕಾಣಿಸ್ತೈತೆ. ಯಾವ ಊರು ಇದು? ಅದು ಚಿಕ್ಕಬೆಟ್ಟ. ನಾವು ಸಾಂಜನೇಯ ಬೆಟ್ಟ ನೋಡೋಣ. ಇದು ಹಿಂಗೆ ಕಾಣಿಸ್ತೈತೆ. ಏಳುಗುಂಡದ ಬೇಡ ವೆಂಕಟರಮಣ ಗೋವಿಂದ. ಎಂಕಲ್ ಬೆಟ್ಟ ನೋಡಿಯಾ? ಎಲ್ಲರೂ ಒಂದ್ಸರಿ ಕೈ ಮುಗಿದ್ಬಿಟ್ರಿ ಇಲ್ಲಿಂದನೇ. ದೇವ್ರು ಕಾಣಿಸಿರಾ? ದೇವ್ರು ಕಾಣಿಸಿರಾ? ವರ್ಷದಿಂದ ಎಲ್ಲ ಕಂಬ ಎಲ್ಲ 5 ವರ್ಷದಿಂದ ಮಾಡ್ತಾ ಇದ್ದೀವಿ ಕೆಲಸ. 5 ವರ್ಷದಿಂದ ಮೊದಲು ಕಂಬಗಳು ಏನು ಇರಲಿಲ್ಲ, ಕಂಬ ಏನು ಇರಲಿಲ್ಲ. ಇದೆಲ್ಲ ಎಲ್ಲ ಈ ಕೆಳಗಲಿಂದ ತಂದು ಕಂಬನ ಅದ್ರ ಮೇಲೆ ಉತ್ಕೊಂಡು ಮಾಡಿದ್ರೆ ಕೆಲಸ 40 ಜನ 50 ಜನ ಹುಡುಗರನ್ನ ತೆಗೆದುಕೊಂಡು ಕೆಲಸ ಮಾಡ್ತಿದ್ದೀವಿ. ಇಲ್ಲೇ ಇದ್ದೀರ 5 ವರ್ಷದಿಂದ. 5 ಕೆ ಬಿ ಕೆಲಸ ಇದ್ರೆ ಎಲ್ಲ ನೀವೇ, ಏನಿದ್ರು ಎಲ್ಲ ನಿಮಗೆ. ಆಂಜನೇಯ ಸ್ವಾಮಿ ನೀವಣ್ಣ? ನಾವು ಸೆಕ್ರೆಟರಿ ಇದಕ್ಕೆ. ಅದು ವೆಲ್ಡಿಂಗ್ ಮಿಷನ್ ಅವ್ರು ಅವರೇ, ವೆಲ್ಡಿಂಗ್ನವರೆಲ್ಲ. ಇಲ್ಲಿ ಕಮಿಟಿ ಹೆಂಗ್ ಮಾಡಿದೀವಿ ಅಂದ್ರೆ ಹಾಂ ಗಾರೆ ಕೆಲಸ ಮಾಡೋರು, ಹಾಂ ಎಲೆಕ್ಟ್ರಿಷಿಯನ್, ಹಾಂ ವೆಲ್ಡಿಂಗ್ ಕೆಲಸ ಮಾಡೋರು ಹಾಂ ಎಲ್ಲ ಇಂಥವ್ರನ್ನೇ ಸೇರಿಸಿ ಕಮಿಟಿ ಮಾಡಿರೋದು. ಹಾಂ ಒಂದು ಪ್ಲೇಸ್ ಡೆವಲಪ್ ಆಗಬೇಕು ಅಂದರೆ ಅದರಿಂದ ಎಷ್ಟೆಲ್ಲ ಶ್ರಮಜೀವಿಗಳ ಶ್ರಮ ಇರುತ್ತೆ ನೋಡಿ. ಇವರೆಲ್ಲ ಮಾಡ್ತಿರೋ ಕೆಲಸ ಬರೀ ಕೆಲಸ ಅಲ್ಲ, ಇಷ್ಟು ಹೈಟಲ್ಲಿ ಮಾಡ್ತಿರೋ ಇವರ ಕೆಲಸ ಸಾಧನೆಗೆ ಸಮ ಅನಿಸುತ್ತೆ. ತ್ರೀ 360 ಆ್ಯಂಗಲಲ್ಲಿ ನೋಡಿ ಈ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂತ. ತುಮಕೂರು ಸುತ್ತಮುತ್ತ ಯಾರಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನು ಅವರ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ಈ ಪ್ಲೇಸ್ ಎಲ್ಲಿದೆ ಅಂದರೆ ಇದು ತುಮಕೂರಿಂದ 15 ಕಿಲೋಮೀಟರ್ಸ್, ಬೆಳ್ದಾದಿಂದ 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಮಿಂಚ್ಕಲ್ ಬೆಟ್ಟ ಅಂತ. ಬನ್ನಿ ನೀವು ಎಲ್ಲ ಇಲ್ಲಿ ಟ್ರೆಕ್ ಮಾಡಿ ಎಂಜಾಯ್ ಮಾಡಿ, ಆದರೆ ಪ್ರಕೃತಿನ ಹಾಳು ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಇಷ್ಟೆಲ್ಲ ಫನ್ ತುಂಬಿದ್ದ ಟ್ರೆಕ್ಕಿಂಗ್ ಮುಗೀತು. ನಾವೆಲ್ಲ ಮನೆಗೆ ಹೋಗೋ ಟೈಮ್ ಬಂತು. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ. ಮತ್ತು ಇನ್ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.